ತಿರುಪ್ಪಾವೈನ 13ನೇ ಪದ್ಯ. புள்ளின்வான் கீண்டானை பொல்லம் வரக்கனை கள்ளல் களைந்தானே கீர்த்திமை பாடிப்போய் பிள்ளைகளெல்லாரும் பாவைக்களம் புக்கார் வள்ளி இளம்து வியம் ஒருங்கினித்து புள்ளல் சிலம்பினகான் போதரி கண்ணினை கள்ளற்களிர குடந்து நீராடாதே பள்ளிக்களத்தியோ பாவாய் நீ நன்னாளால் கள்ளம் தவிர்ದು ಕಲಂದೇಳೋ ರೆಂಭಾವಾಯ್. ತಿರುಪ್ಪಾವೈನ 13ನೇ ಪದ್ಯದ ತಾತ್ಪರ್ಯದಲ್ಲಿ ಪುಳ್ಳಿನ್ವಾನ್ ಕೀಂಡಾನೆ ಇದು ಬಕಾಸುರನ ಸಂಹಾರದ ವೃತ್ತಾಂತ. ಇದು ಕೃಷ್ಣಾವತಾರಕ್ಕೆ ಸಂಬಂಧಿಸಿದ್ದು. ಪುಲ್ ಅರಕ್ಕನೈ ಕಿಳ್ ಕೇಳ್ವಾನನ್ ಎಂಬ ವಾಕ್ಯ ರಾಮಾವತಾರಕ್ಕೆ ಸಂಬಂಧಿಸಿತ್ತು. ರಾಮ ಮತ್ತು ಕೃಷ್ಣ ಇಬ್ಬರೂ ಪರಮಪುರುಷರ ಅವತಾರ ರೂಪಗಳೇ ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ಹೋದ ಪದ್ಯದಲ್ಲಿ 12ನೇ ಪದ್ಯದಲ್ಲಿ ಒಬ್ಬಳು ಗೋಪಿಕೆ ಕನ್ಯೆ ನನಗೆ ರಾಮ ಇಷ್ಟ ಅಂತ ಹೇಳಿಬಿಟ್ಲಲ್ಲ, ಹಾಗಾಗಿ ಈಗ ರಾಮಂದೊಂದು ಪಾರ್ಟಿ ಆಗೋಯ್ತು, ಕೃಷ್ಣಂದೊಂದು ಪಾರ್ಟಿ ಆಗೋಯ್ತು. ಇಬ್ಬರು ಒಂದೊಂದು ಗುಂಪು ಮಾಡ್ಕೊಂಡ್ಬಿಟ್ಟು ರಾಮ ಹೆಚ್ಚು ಕೃಷ್ಣ ಹೆಚ್ಚು ಅಂತ ಜಗಳ ಆಡ್ಲಿಕ್ಕೆ ಶುರು ಮಾಡಿದರು. ಆಗ ಅಲ್ಲೇ ಇದ್ದ ಒಬ್ಬ ವೃದ್ಧರು ಬಂದು ಹೇಳಿದ್ರು, ಇಬ್ಬರು ಒಂದೇ ಅವತಾರ, ನೀವೇನೋ ಜಗಳ ಆಡೋದು ಬೇಡ, ಸಮನಾಗಿ ನೀವು ಅವ್ರನ್ನ ಸ್ತುತಿಸ್ಬೋದು, ಕೀರ್ತಿಸ್ಬೋದು ಅಂತ ಹೇಳಿ ಅವರನ್ನು ಸಮಾಧಾನ ಪಡಿಸ್ತಾರೆ. ಈ ಬಕಾಸುರನ ಸಂಹಾರ ಅಂದಾಗ ನನಗೆ ಒಂದು ಬಕಪಕ್ಷಿಯ ಕತೆ ನೆನಪಾಯಿತು. ಒಬ್ಬ ಕೆವಿನ್ ಅನ್ನೋ ಅಮೇರಿಕನ್ನು ಸೌತ್ ಆಫ್ರಿಕಾದಲ್ಲಿ ಭೀಕರವಾದ ಬರಗಾಲ ಇದ್ದಾಗ ಅಲ್ಲಿ ಹೋಗಿ ಫೋಟೋಗ್ರಾಫಿ ತೆಗಿಬೇಕು ಅಂತ ಹೋಗಿರ್ತಾನೆ. ಅವನು ಫೋಟೋಗ್ರಾಫರ್ ಆಗಿರ್ತಾನೆ. ಅಲ್ಲಿ ಅವನು ಸೌತ್ ಆಫ್ರಿಕಾಗೆ ಹೋದಾಗ ಅಲ್ಲಿ ಮಿಲ್ಟ್ರಿ ಅವರು ಅವನಿಗೊಂದು ರೂಲ್ಸ್ ಮಾಡಿರ್ತಾರೆ, ನೀನು ಏನು ಬೇಕಿದ್ದು ಫೋಟೋಸ್ನ ತೆಗಿಬಹುದು, ಆದರೆ ನೀನು ಯಾವ ವಿಷಯಕ್ಕೂ ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿರ್ತಾರೆ. ಆಗ ಅವನು ಒಂದು ಪಿಕ್ಚರ್ನ ಅಂದರೆ ಒಂದು ಫೋಟೋಗ್ರಾಫಿ ಮಾಡ್ತಾನೆ. ಒಂದು ಪಿಕ್ಚರು 100 ಮಾತುಗಳು ಹೇಳುತ್ತೆ, 100 ಕತೆಗಳನ್ನು ಹೇಳುತ್ತೆ ಅನ್ನೋದಕ್ಕೆ ಈ ಪಿಕ್ಚರು ಸಾಕ್ಷಿ ಆಗುತ್ತೆ. ಒಂದು ಮಗು ಹೊಟ್ಟೆಗಿಲ್ಲದೆ ನೀರಿಲ್ಲದೆ ಸಾಯೋ ಕ್ಷಣನ ಎಣಿಸ್ತಾ ಇರುತ್ತೆ. ಒಂದು ಬಕಪಕ್ಷಿ ಆ ದೇಹವನ್ನು ಯಾವಾಗ ಸಾಯುತ್ತೆ ಅಂತ ನೋಡ್ತಾ ಕೂತಿರುತ್ತೆ ಅದರ ಪಕ್ಕದಲ್ಲೇ. ಇಂಥ ಒಂದು ಪಿಕ್ಚರ್ನ ಇವನು ಅವನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾನೆ. ಹಿಡಿದ್ಬಿಟ್ಟು ವಾಪಸ್ ಅಮೇರಿಕಾಗೆ ಬಂದಮೇಲೆ ಅವನ ಪಿಕ್ಚರು ಪೇಪರಲ್ಲಿ ಪ್ರಿಂಟ್ ಆಗುತ್ತೆ. ಎಲ್ಲರಿಗೂ ಬಹಳ ನೋಡಿ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಅವ್ರದ್ದೇ ಆದ ವ್ಯಾಖ್ಯಾನಗಳನ್ನು ಆ ಪಿಕ್ಚರ್ಗೆ ಕೊಡ್ತಾರೆ ಮತ್ತು ಇವನಿಗೆ ತುಂಬ ಪ್ರಶಂಸೆ ಮಾಡ್ತಾರೆ, ಎಂಥ ಒಳ್ಳೆ ಪಿಕ್ಚರ್ ತೆಗೆದಿದೆಯಾ ಅಂತ ಹೇಳಿಬಿಟ್ಟು. ಅದೇ ವರ್ಷದ ಬೆಸ್ಟ್ ಫೋಟೋಗ್ರಾಫಿ ಅವಾರ್ಡ್ ಸಹ ಅವನಿಗೆ ಬರುತ್ತೆ. ಎಲ್ಲರೂ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಕಾಲ್ ಮಾಡ್ತಿರ್ತಾರೆ. ಹೀಗೆ ಅವನು ಇನ್ನೇನು ಅವಾರ್ಡ್ ತೊಗೊಳಕ್ಕೆ ಹೋಗಬೇಕು, ಆ ಫಂಕ್ಷನ್ ದಿನ ಬಂದಿರುತ್ತೆ. ಆವಾಗ ಒಬ್ಬರು ಕಾಲ್ ಬರುತ್ತೆ. ಅವ್ರು ಕೇಳ್ತಾರೆ ಇವನಿಗೆ, ನೀನು ಪಿಕ್ಚರ್ ತೆಗೆದಿದೆಯಾ, ಅದೇನೋ ತುಂಬ ಚೆನ್ನಾಗಿದೆ, ಆದರೆ ನೀನು ಆ ಮಗುನ ನೋಡಲಿಲ್ವಾ, ಆ ಮಗುಗೇನಾದರೂ ನೀರು ಕೊಡಲಾ, ಊಟ ಮಾಡಿಸ್ಲಾ ಅಂತ ಮಾಡಬೇಕು ಅಂತ ನಿನ್ನ ಮನಸ್ಸಿಗೇನು ಅನ್ನಿಸ್ಲಿಲ್ವಾ, ಆ ಮಗು ಬದುಕ್ತಾ, ಆ ಮಗು ಸತ್ತಾ ಅಂತ ಕೇಳ್ತಾನೆ. ಆಗ ಇವನು ಒಂದು ನಿಮಿಷ ಇದೆಲ್ಲ ಒಂಥರ ಅವನ ಸ್ಮೃತಿ ಪಟಲದಲ್ಲಿ ಬಂದು, ಹೌದಲ್ವಾ, ನಾನು ಕೇಳ್ಬೋದಿತ್ತಲ್ಲ, ನೋಡ್ಬೋದಿತ್ತಲ್ಲ ಅಂತ ಎಲ್ಲ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೂ ಅಲ್ಲಿನ ಮಿಲ್ಟ್ರಿ ಅವ್ರು ಹೇಳಿರ್ತಾರೆ, ನೀನು ಫೋಟೋಗ್ರಫಿ ಮಾಡಬಹುದು ಅಷ್ಟೇ, ನೀನು ಯಾವುದಕ್ಕೂ ಇನ್ವಾಲ್ವ್ ಆಗಬಾರ್ದು ಅಂಥೇಳಿ. ಅದು ಎಲ್ಲ ಅವನಿಗೆ ನೆನಪಾಗಿ, ಆದರೆ ಒಂದು ಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಇವನು ಆ ಪ್ರಶ್ನೆಯಿಂದ. ನಾನು ಆ ಮಗುನ ಉಳಿಸ್ಬೋದಿತ್ತೇನೋ ಅಲ್ವಾ ಅನ್ನೋ ಒಂದು ಭಾವ ಅವನಿಗೆ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ. ಅದೇ ವಿಷಯದಲ್ಲಿ ಅವನು ಡಿಪ್ರೆಷನ್ನಿಗೆ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಹಾಗೆ ಕೆಲವೊಮ್ಮೆ ನಮಗೆ ಈ ಅವಿದ್ಯೆ, ಅಹಂಕಾರ, ಡಂಬಾದಿ ಪ್ರವೃತ್ತಿ, ತಾನೇ ಜಗದೀಶ್ವರನೆಂಬ ದುರಾಭಿಮಾನ, ಇವೆಲ್ಲ ರಾವಣ ಪ್ರವೃತ್ತಿಗಳು ನಮ್ಮೊಳಗಡೆ ಕೆಲವು ಸತಿ ಬಂದುಬಿಟ್ಟು ಆ ಮಗು ಬದುಕಿಸ್ಬೇಕು ಅನ್ನೋದು ನಾವು ಮರ್ತು ಹೋಗ್ತೀವಿ ಅನಿಸುತ್ತೆ. ಹೇಗೆ ಶರೀರವೇ ಲಂಕೆ, ಅದು ಇರುವುದು ಸಂಸಾರವೆಂಬ ಉಪ್ಪು ಕಡಲಿನ ಮಧ್ಯ, ಅದರಲ್ಲಿನ ನಿಜವಡೆಯನು ಜೀವಾತ್ಮ, ಅಲ್ಲಿ ಅಹಂಕಾರದ ಸೆರೆಯಂತೆ ಅಶೋಕವನದಲ್ಲಿದ್ದಾನೆ. ಇದು ಸೀತೆಯ ಸ್ಥಿತಿ. ದುಃಖ ಪಡಬಾರದ ಜಾಗ ಈ ಹೃದಯ, ಆದರೆ ಅದು ರಾವಣನ ವಶದಲ್ಲಿರುವ ತನಕ ಜೀವಾತ್ಮನ ದುಃಖ ನಿಲ್ಲದು. ಕ್ಷಣದ ತೋರಿಕೆಯ ಸುಖ ಮಾರೀಚ ಮಾಯೆಗೆ ಆಸೆ ಪಟ್ಟಿದ್ದುದರಿಂದ ಸೀತೆ ರಾಮನಗಲಿದಂತೆ
ಜೀವಾತ್ಮವು ಸಂಸಾರದಲ್ಲಿ ಆಸೆ ತೋರುತ್ತಿದ್ದರಿಂದ ಭಗವಂತ ಅಲ್ಲಿ ಕಣ್ಮರೆಯಾಗ್ಬಿಡ್ತಾನೆ. ಮರೆಯಲ್ಲಿದ್ದ ರಾವಣ ಪ್ರತ್ಯಕ್ಷವಾಗಿ ಜೀವಾತ್ಮನನ್ನು ಅಪಹರಿಸುತ್ತಾನೆ. ತನ್ನ ರಕ್ಷಣೆಗಿದ್ದ ಲಕ್ಷ್ಮಣನ ಸಾನ್ನಿಧ್ಯವಾದ ಆಚಾರ್ಯರನ್ನು ಜೀವಾತ್ಮ ಅವಮಾನಗೊಳಿಸಿ ನಿಂದಿಸಿ ಹೊರದಬ್ಬುತ್ತಾನೆ. ಈ ಅಪಚಾರವು ಅಕ್ಷಮ್ಯವಾಗಿ ಜೀವಾತ್ಮನ ದುಃಖಕ್ಕೆ ಹೆಚ್ಚಿನ ಕಾರಣವಾಗುತ್ತದೆ. ಭಗವಂತನ ಅಗಲಿಕೆಯಲ್ಲಿ ಏಕಾಂತದಲ್ಲಿ ಪರಿತಪಿಸಿ ಪ್ರಾಯಶ್ಚಿತ್ತವಾಗಬೇಕಾಗತ್ತೆ. ಎಷ್ಟು ಸುಂದರವಾದ ಅರ್ಥಗಳಿದೆ ನೋಡಿ ಇದರಲ್ಲಿ. ಯಾವಾಗ ನಾವು ಭಗವಂತನಿಂದ ದೂರ ಆಗ್ತೀವೋ ಆಗ ಡೆಫಿನೆಟಾಗಿ ನಾವು ದುಃಖದಲ್ಲಿ ನೋವಲ್ಲಿ ಇರುವುದು ಸಹಜ. ಅಂಥ ಅಜ್ಞಾತ ಮಾರ್ಗವನ್ನು ನಾವು ಕಳಿಬೇಕು ಅಂತಂದರೆ, ಈ ಅಜ್ಞಾನದ ಹಾದಿ ಮುಚ್ಚಬೇಕು ಅಂದರೆ ಇದು ದಾರಿಗಳು ಎಂದು ತೋರುವುದು. ಮಾರ್ಗದರ್ಶನದ ಮೊದಲನೇದು ಜನ್ಮ ಜನ್ಮಾಂತರ ಪಾಪಗಳನ್ನು ನಿವಾರಿಸಿ ತಾನು ಮಾಡಿದ ಭಗವಂತನ ಶರಣಾಗತಿಯಲ್ಲಿ ಶಿಷ್ಯನ ಭಾರವನ್ನು ಸ್ವೀಕರಿಸುವುದು ಎರಡನೇದು. ಎಲ್ಲ ಜೀವವರನ್ನು ಸಮವಾಗಿ ಕಾಣುವ ಪ್ರವೃತ್ತಿಯಿಂದ ಶಿಷ್ಯನನ್ನು ತನ್ನಂತೆ ಕಾಣುವ ಉದಾರ ಭಾವ ಮೂರನೇದು. ಪಾಪಪೂರಿತ ಜನ್ಮವನ್ನು, ಚರ್ಮ ರಕ್ತ ಮಾಂಸಮಯವಾದ ಭೌತಿಕ ಶರೀರವನ್ನು ಕಳೆದುಕೊಳ್ಳಲು ಬೇಕಾದ ಜ್ಞಾನ ಶರೀರವು ನಮಗೆ ಬೇಕಾಗುತ್ತದೆ. ದಿವ್ಯ ದೃಷ್ಟಿ ಅನುಗ್ರಹಿಸಿ ಏನು ನೋಡಬೇಕು ಏನೆಲ್ಲ ಎಂಬ ನಿಶ್ಚಯ ಮಾಡಿ ಕೊಡುವುದು ಐದನೇದು. ಶಿಷ್ಯನಿಂದ ಏನನ್ನೂ ಬಯಸದೆ ಕರುಣೆಯಿಂದ ಅವನಿಗೆ ಉಪಕಾರ ಮಾಡುತ್ತಾ ಭಕ್ತಿ ಸೇವೆ ಕೈಂಕರ್ಯಗಳಲ್ಲಿ ಶಿಷ್ಯನ ರುಚಿ ಪಡೆಯುವಂತೆ ಭಗವಂತನಲ್ಲಿ ನಿತ್ಯ ಶೇಷಿಯಲ್ಲಿ ಅವನನ್ನು ಒಪ್ಪಿಸಿ ಹಿಂತಿರುಗುವಂತೆ ಮಾಡುವುದು ಮುಕ್ತಿ ಕೊಡುವುದು ಆರನೆಯದು. ಇಂತಹ ಗುರುವಿಗೆ ಎಂದೆಂದೂ ಪ್ರತ್ಯುಪಕಾರ ಸಾಧ್ಯವಿಲ್ಲ ಎಂಬ ಋಣಭಾವದಲ್ಲಿ ಸದಾ ಇರುತ್ತಾ ಭಗವಂತನನ್ನೇ ಆಚಾರ್ಯನಾಗಿ ಉಪಾಸಿಸಬೇಕು ಎಂದು ಗೋದಾದೇವಿ ಹೇಳ್ತಾ ಹೋಗ್ತಾಳೆ. ನಮ್ಮ ಎಲ್ಲ ಕಾಮಕ್ರೋಧಾದಿ ದೋಷಗಳೆಲ್ಲ ಅಹಂಕಾರ ಮಮಕಾರ ಹೋಗಲಾಡಿಸುವುದು ಭಗವಂತನನ್ನು ಧ್ಯಾನಿಸುತ್ತಾ ಆನಂದಾಭವದಲ್ಲಿ ಇರುವ ಭಾಗವತರನ್ನು ಕುರಿತು ತಮ್ಮೊಡನೆಗೆ ಬಂದು ಸೇರಿ ಅವರ ಸುಖಾನುಭವವನ್ನು ನಮಗೂ ಉಂಟಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸುವೆ. ಈ ಪದ್ಯದ ತಾತ್ಪರ್ಯ: ಅಂಥ ಅಜ್ಞಾನ ಮಾರ್ಗವನ್ನು ಕಳಿಬೇಕಂದ್ರೆ ನಮ್ಮ ಕಾಮಕ್ರೋಧಾದಿ ದೋಷಗಳನ್ನು ಅಹಂಕಾರ ಮಮಕಾರಗಳನ್ನು ಹೋಗಲಾಡಿಸುವ ಭಗವಂತನನ್ನು ಧ್ಯಾನಿಸುತ್ತಾ ಆನಂದಾನುಭವದಲ್ಲಿ ಇರುವ ಭಾಗವತರನ್ನು ಕುರಿತು ತಮ್ಮೊಡನೆಗೆ ಬಂದು ಸೇರಿ ಅವರ ಸುಖಾನುಭವವನ್ನು ನಮಗೂ ಉಂಟಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೆ ಶರಣಂ.